ಹರಿ ಓಂ. 10 ನಿಮಿಷಗಳ ಕಾಲ ಸುಖ ಅದರ ಬಗ್ಗೆ ಹೇಳೋಣ ಅಂತ. ನನ್ನ ಜೊತೆಯಲ್ಲೇ ನಮ್ಮ ಗುರುಗಳು ಇರೋದ್ರಿಂದ ನನಗೇನು ಭಯ ಇಲ್ಲ, ಆರಾಮಾಗಿ ಹೇಳ್ಬೋದು ಅಂದ್ಕೊಂಡಿದ್ದೀನಿ. ಸೊ ಸುಖ ಸುಖ ಅಂದರೆ ಯಾವ ಸುಖ? ಮನುಷ್ಯನಿಗೆ ಮುಖ್ಯವಾಗಿ ಕಂಡು ಕಾಣತಕ್ಕಂಥದ್ದು 12ನೇ ಶಯನ ಸುಖ. ಅದು 12ನೇ ಒಂದು ವಾರ್ಷಿಕೋತ್ಸವ, ಜ್ಯೋತಿಷದ ಹಬ್ಬ ಅಂತ ಹೇಳ್ಬೋದು. ಶಯನ ಸುಖ, ಗೃಹ ಸುಖ, ಇದೆರಡು ಮುಖ್ಯವಾದ ಸುಖಗಳಲ್ಲಿ ಇದು 2 ಸುಖ. ಈ ಸುಖಗಳನ್ನು ನೋಡಬೇಕಾದ್ರೆ ನಮ್ಮ ಕೈಯಲ್ಲಿ ರೂಲ್ಸ್ ಇರಬೇಕು. ಯಾವುದೇ ಜಾತಕವನ್ನು ಹೇಳುವಾಗ, ಯಾವುದೇ ಭಾವವನ್ನು ಹೇಳುವಾಗ, ಯಾವುದೇ ಸಂಗತಿಗಳನ್ನು ಹೇಳುವಾಗ ನಿಯಮಗಳಿಗೆ ಮಾತ್ರ, ಒಂದು ರೂಲ್ಸ್ ಇದ್ರೆ ಮಾತ್ರ ನಾವು ಜಾತಕವನ್ನು ದೃಷ್ಟಿಗೆ ತರ್ತೇವೆ. ನಮ್ಮ ಕೈಯಲ್ಲಿ ನಿಯಮ ಇಲ್ಲ, ರೂಲ್ಸ್ ಇಲ್ಲ ಅಂದರೆ ಯಾವ ಜಾತಕವನ್ನು ಹೇಳಲಿಕ್ಕೆ ಆಗಲ್ಲ. ಎಲ್ಲ ಜಾತಕಕ್ಕೆ ಗೊತ್ತಿರುತ್ತೆ, ಜಾತಕವನ್ನು ಬಿಡಿಸ್ಲಿಕ್ಕೆ ಆಗಲ್ಲ. ಶಯನ ಸುಖ ಅಂದಾಗ ಏನು ನಿಯಮ ಹೇಳುತ್ತೆ ಅಂದರೆ ಜಲಗ್ರಹಗಳು ಅಂದರೆ ಜಲಗ್ರಹಗಳು ಅಂದರೆ ಸುಖವನ್ನು ಕೊಡ್ತಕ್ಕಂಥವು. ಯಾವ ಜಲಗ್ರಹಗಳು? ಗುರು, ಶುಕ್ರ, ಚಂದ್ರ, ಯೋಗಕಾರಕರು, ನೈಸರ್ಗಿಕ ಶುಭಗ್ರಹಗಳು. ನೈಸರ್ಗಿಕ ಶುಭಗ್ರಹಗಳು, ಯೋಗಕಾರಕರು, ಜಲಗ್ರಹಗಳು. ಆದರೆ ಎಲ್ಲ ಭಾವಕ್ಕೂ ನೈಸರ್ಗಿಕ ಶುಭಗ್ರಹ ಬೇಕು, ಯೋಗಕಾರಕರು ಬೇಕಲ್ಲ. 12ನೇ ಮನೆಯನ್ನ ಶಯನ ಸುಖವನ್ನು ನೋಡೋದು ಹೇಗೆ ಅಂದರೆ, ಆ 12ನೇ ಮನೆ ಜಲರಾಶಿ ಆಗಿದ್ದರೆ ಶಯನ ಸುಖ ಚೆನ್ನಾಗಿರುತ್ತೆ. ನಂಬರ್ 1 ಕಂಡೀಷನ್. ನಂಬರ್ 1, 12ನೇ ಮನೆ ಜಲರಾಶಿ ಆಗಿರಬೇಕು. ಅಥವಾ ಜಲಗ್ರಹಗಳ ಸಂಬಂಧ 12ನೇ ಮನೆಗೆ ಇರಬೇಕು. 12ನೇ ಮನೆ ಜಲರಾಶಿ ಆಗಿರಬೇಕು. 12ನೇ ಮನೆಗೆ ಜಲಗ್ರಹಗಳ ಸಂಬಂಧ ಇರಬೇಕು. ಕಂಡೀಷನ್ ನಂಬರ್ 3, ಆ 12ನೇ ಮನೆ ಅಧಿಪತಿ ಯಾರೋ ಆ ಅಧಿಪತಿ ಆ 12ನೇ ಮನೆಗೆ ಮಿತ್ರನಾಗಿರಬೇಕು. ಆ 12ನೇ ಮನೆಗೆ 12ನೇ ಮನೆ ಅಧಿಪತಿಯ ಮಿತ್ರರ ಸಂಬಂಧ ಇದ್ದರೆ ಅವರ ಶಯನಾಸುಖ ಚೆನ್ನಾಗಿರುತ್ತೆ. ಯಾವಾಗ 12ನೇ ಮನೆ ಅಗ್ನಿ ರಾಶಿಗಳ ಸಂಬಂಧ ಬಂದು, ಅಗ್ನಿ ಗ್ರಹಗಳ ಸಂಬಂಧ ಬಂದು, 12ನೇ ಮನೆಯ ಅಧಿಪತಿಯ ಶತ್ರು ಗ್ರಹಗಳ ಸಂಬಂಧ 12ನೇ ಮನೆ ಬಂದಾಗ ಶಯನ ಸುಖ ಹಾಳಾಗುತ್ತೆ. ಏನು? 12ನೇ ಮನೆ ಜಲರಾಶಿ ಆಗಿರಬೇಕು. 12ನೇ ಮನೆಗೆ ಜಲಗ್ರಹಗಳ ಸಂಬಂಧ ಇರಬೇಕು. 12ನೇ ಮನೆ ಅಧಿಪತಿ ಯಾರೋ, ಅವನ ಮಿತ್ರ ಯಾರೋ, ಅವನ ಸಂಬಂಧ 12ನೇ ಮನೆಗೆ ಬರಬೇಕು. ಇದ್ದಾಗ ಶಯನ ಸುಖ ಚೆನ್ನಾಗಿರುತ್ತೆ ಅಂತ ಕಂಡೀಷನ್ ಬರ್ತೀವಿ. ಇನ್ನು ಗೃಹಯೋಗ. ಗೃಹಯೋಗ ಅಂದ್ರೆ ಏನು? 4ನೇ ಮನೆಯಲ್ಲಿ ವಾಹನ ಇರುತ್ತೆ. 4ನೇ ಮನೆ ಕಟಕ ಸ್ಥಾನ ಅಂತ ಕರಿತೀವಿ. 4ನೇ ಮನೆಯನ್ನು ನಾವು ಗೃಹಯೋಗ ಅಂತ ಕರಿತೀವಿ. ಹಾಗಿದ್ರೆ ನಾವು 4ನೇ ಮನೆಯಲ್ಲಿ ಗೃಹವನ್ನು ನೋಡುವುದು ಹೇಗೆ? ನಾನು ಒಂದು ಮನೆ ಕಟ್ಟಿನ ಅಂಬೇಕಾದ್ರೆ ಹೇಗೆ ನೋಡಬಹುದು? ಈ ಗೃಹಯೋಗ ಕೊಡ್ತಕ್ಕಂಥವ್ರು ಗೊತ್ತಿರುತ್ತೆ, ಶುಕ್ರ, ಕುಜ ಎಲ್ಲ ಮತ್ತೆ ಕಾರಕ ಗೊತ್ತು. ಆದರೆ ಇವರು ಮನೆಯನ್ನ ಕಟ್ಟೋಣ ಅಂತ ಹೇಳಬೇಕಾದ್ರೆ ಲಗ್ನ, ಚತುರ್ಥ ಸ್ಥಾನ, ನವಮ ಸ್ಥಾನ, ಲಾಭ ಸ್ಥಾನ ಬಲವಾಗಿರಬೇಕು. ಆ ಮನೆಯ ಅಧಿಪತಿಗಳು ಸ್ವಕ್ಷೇತ್ರ, ಉಚ್ಚಕ್ಷೇತ್ರ, ಮೂಲ ತ್ರಿಕೋಣದಲ್ಲಿ ಇರಬೇಕು. ಫಸ್ಟ್ ಕಂಡೀಷನ್ ಏನು? ಲಗ್ನ, ಚತುರ್ಥ ಸ್ಥಾನ, ನವಮ ಸ್ಥಾನ, ಲಾಭ ಸ್ಥಾನ. 1, 4, 8, 9, 11 ಈ ಮನೆಯ ಅಧಿಪತಿಗಳು ಸ್ವಕ್ಷೇತ್ರ, ಉಚ್ಚಕ್ಷೇತ್ರ, ಮೂಲ ತ್ರಿಕೋಣದಲ್ಲಿ ಇರಬೇಕು. ಕಂಡೀಷನ್ ನಂಬರ್ 2 ಹೇಳುತ್ತೆ ಅಂದ್ರೆ 4ನೇ ಮನೆ ಸೇಮ್ ಜಲರಾಶಿ ಆಗಿರಬೇಕು. 4ನೇ ಮನೆ ಏನಾಗಿರ್ಬೇಕು? ಏನಾಗಿರ್ಬೇಕು? ಜೊತೆಗೆ 4
ಅಲ್ಲಿ ಜಾಸ್ತಿ ಆಗುತ್ತೆ. ನೀವು ಹೇಳ್ಬೇಕು ಇವಾಗ 4ನೇ ಮನೆ ಜಲರಾಶಿ ಆಗಿರಬೇಕು, 4ನೇ ಮನೆಗೆ ಜಲಗ್ರಹಗಳ ಸಂಬಂಧ ಇರಬೇಕು. 4 ಮನೆಯಿಂದ ಬಂದಾಗ ಯಾರು? ಗುರು, ಶುಕ್ರ, ಚಂದ್ರ, ಮಂಗಳ, ದಕ್ಷ ಇದೆ. ಇವರು ಜಲಗ್ರಹಗಳು ಅಂತ ಕರಿತೀವಿ. ಜಲಗ್ರಹ ಅಂದ್ರೆ ಸುಖವನ್ನು ಕೊಡ್ತಕ್ಕಂಥ ಗ್ರಹಗಳು. 4ನೇ ಮನೆ ಜಲರಾಶಿ ಆಗಬೇಕು, 4ನೇ ಮನೆಗೆ ಜಲಗ್ರಹಗಳ ಸಂಬಂಧ ಇರಬೇಕು, ಅಥವಾ 4ನೇ ಮನೆ ಅಧಿಪತಿ ಜಲರಾಶಿಯಲ್ಲಿರಬೇಕು, ಅಥವಾ 4ನೇ ಮನೆ ಅಧಿಪತಿ ಜಲಗ್ರಹಗಳ ನಕ್ಷತ್ರದಲ್ಲಿ ಇರಬೇಕು. ಹೀಗೆ ನಂಬರ್ 1 4ನೇ ಮನೆ ಜಲರಾಶಿ ಆಗಿರಬೇಕು, 4ನೇ ಮನೆ ಜಲಗ್ರಹಗಳ ಏನಾಗಬೇಕು? 4ನೇ ಮನೆ ಜಲರಾಶಿ ಆಗಿರಬೇಕು, 4ನೇ ಮನೆಗೆ ಜಲಗ್ರಹಗಳ ಸಂಬಂಧ ಇರಬೇಕು, 4ನೇ ಮನೆ ಅಧಿಪತಿಯಾದರೂ ಜಲಗ್ರಹಗಳ ನಕ್ಷತ್ರದಲ್ಲಿ ಇರಬೇಕು. ಇಷ್ಟ ಮನೆಗೆ ಉದ್ಯೋಗ ರೂಲ್ಸ್ ಅದನ್ನು ಜಾಸ್ತಿ ಮಾಡೋಣ ಗೊತ್ತಿಲ್ಲ, ಆದರೆ ಉದಾಹರಣೆ ಮಾತ್ರ ತಗೊಂಡಿದ್ದೀವಿ. ನೋಡಿ, ಲಗ್ನ ಯಾವ ಲಗ್ನ? ಕನ್ಯಾ ಲಗ್ನ. ಮೊದಲು ಕಂಡೀಷನ್ ಏನು? 4ನೇ ಮನೆಗೆ 4ನೇ ಮನೆ ಜಲರಾಶಿ ಆಗಿರಬೇಕು. 4ನೇ ಮನೆ ಜಲರಾಶಿ ಆಗಿದೆಯಾ? ಇಲ್ಲ. 4ನೇ ಮನೆ ಮಧ್ಯ ರಾಶಿ ಅಂದ್ರೆ ಒಂದು ಕಂಡೀಷನ್ಸ್ ಇಲ್ಲ. 4ನೇ ಮನೆ ಜಲರಾಶಿ ಆಗಿರಬೇಕು, ಇಲ್ಲ, ಅಥವಾ 4ನೇ ಮನೆಗೆ ಜಲಗ್ರಹಗಳ ಸಂಬಂಧ ಇರಬೇಕು. ಯಾವ ಜಲಗ್ರಹಗಳು? ಗುರು, ಶುಕ್ರ, ಚಂದ್ರ, ಮಂಗಳ. ಯಾರು? ಮಂಗಳ, ಗುರು, ಶುಕ್ರ, ಚಂದ್ರ, ಮಂಗಳ. ಈ ಮನೆ ಸಂಬಂಧ 4ನೇ ಮನೆ ಬರಬೇಕು. ನೋಡಿ, 4ನೇ ಮನೆ ಜಲರಾಶಿ ಅಲ್ಲ, ಆದರೆ 4ನೇ ಮನೆಗೆ ಜಲಗ್ರಹಗಳ ಸಂಬಂಧ ಇದೆ. ಜಲಗ್ರಹ ಯಾರು? ಶುಕ್ರ, ಚಂದ್ರ 4ನೇ ಮನೆ ಇದ್ದಾನೆ, ಹೌದಾ? ಹಾಗೆಯೇ 4ನೇ ಮನೆ ಅಧಿಪತಿ ಯಾರು? ಗುರು. ಈ ಗುರು ಇನ್ನ ಅರ್ಧ ಜಲಗ್ರಹ ಅಂತ ಕರೀತಾರೆ, ನಾವು ತಲೆಗೆಡಿಸುವ ಅವಶ್ಯಕತೆ ಇಲ್ಲ. ಆದರೆ 4ನೇ ಮನೆ ಜಲರಾಶಿ ಆಗಿರಬೇಕು, 4ನೇ ಮನೆಗೆ ಜಲಗ್ರಹಗಳ ಸಂಬಂಧ ಇರಬೇಕು, 4ನೇ ಮನೆಗೆ ಯೋಗಕಾರಕ ಸಂಬಂಧ ಬರಬೇಕು. ಈ ಕನ್ಯಾ ಲಗ್ನಕ್ಕೆ ಶುಕ್ರ ಭಾಗ್ಯಾಧಿಪತಿ, ಹೌದಾ? ಆ ಭಾಗ್ಯಾಧಿಪತಿಯಾಗಿ ಯಾರು? ಶುಕ್ರ 4ನೇ ಮನೆ ಇದ್ದಾನೆ, 4ನೇ ಮನೆಗೆ ಜಲಗ್ರಹ ಸಂಬಂಧ ಇದೆ. ಇನ್ನು 8ನೇ ಮನೆ 11ನೇ ಮನೆ ನೀವು ಜಡ್ಜ್ ಮಾಡ್ಕೊಳ್ಳಿ. ಆಮೇಲೆ ಸಮಯ ಅವಕಾಶ ಕಡಿಮೆ ಇರೋದ್ರಿಂದ ನಮ್ಗೆ ಇಷ್ಟೇ ಗೊತ್ತಾಗಬೇಕು. 4ನೇ ಮನೆ ಜಲರಾಶಿ ಆಗಿರಬೇಕು, 4ನೇ ಮನೆಗೆ ಜಲಗ್ರಹಗಳ ಸಂಬಂಧ ಇರಬೇಕು. 4ನೇ ಮನೆ ಜಲರಾಶಿ ಆಗಿರಬೇಕು, 4ನೇ ಮನೆಗೆ ಜಲಗ್ರಹಗಳ ಸಂಬಂಧ ಇರಬೇಕು. ಇದು ಮನೆ ಕಡೆ ಹೋಗೋಣ. ನೋಡಿ, ಇದು ಯಾವ ಲಗ್ನ? ಯಾವ ಲಗ್ನ? ತುಲಾ ಲಗ್ನ. ಓಕೆ, 4ನೇ ಮನೆ ಯಾವುದು? 1, 2, 3, 4. ನೋಡಿ, 4ನೇ ಮನೆಯಲ್ಲಿ ಯಾವ ಗ್ರಹ ಇದೆ? ಭಾಗ್ಯಾಧಿಪತಿ ಯೋಗಕಾರಕ 4ನೇ ಮನೆಯಲ್ಲಿ ಇದ್ದಾನೆ. 4ನೇ ಮನೆ ಅಗ್ನಿ ರಾಶಿ ಜಲರಾಶಿನ ಇದು? ಅದನ್ನ ಆಮೇಲೆ ನೋಡೋಣ. 4ನೇ ಮನೆ ಜಲರಾಶಿ ಆಗಿರಬೇಕು, ಜಲರಾಶಿ ಆಗಿಲ್ಲ, ಅರ್ಧ ಜಲಗ್ರಹ ಬೇಡ. 4ನೇ ಮನೆ ಜಲರಾಶಿ ಆಗಿಲ್ಲ. ಈ 4ನೇ ಮನೆ ಅಧಿಪತಿ ಯಾರು? ಶನಿ ಇರೋದು. ಅಂದ್ರೆ 4ನೇ ಮನೆ ಜಲರಾಶಿ ಅಲ್ಲ, 4ನೇ ಮನೆ ಅಧಿಪತಿ ಶನಿ ಇದಾನಲ್ಲ, ಅವನು ಜಲಗ್ರಹದ ಸಂಬಂಧ ಇದ್ದಾನೆ ಅಂತ. ನಾವು ಜಲಗ್ರಹ ಗುರು, ನೋಡಿ ಗುರು ಶನಿ ಒಟ್ಟಿಗೆ ಇದ್ದಾರೆ, ಗೊತ್ತಾಗ್ತಿದೆಯಾ? ಅವ್ರು 12ನೇ ಮನೆ ಇರ್ಬೋದು, ಮನೆ ಲಾಸ್ ಮಾಡ್ಬೋದು, ಇನ್ನೊಂದು ಜನ ಆಗ್ಬೋದು. ಬಟ್ 4ನೇ ಮನೆ ಜಲರಾಶಿ ಆಗಿರಬೇಕು, 4ನೇ ಮನೆಗೆ ಜಲಗ್ರಹದ ಸಂಬಂಧ ಬರಬೇಕು, ಅಥವಾ 4ನೇ ಮನೆ ಅಧಿಪತಿ ಯಾವುದು ಜಲಗ್ರಹದ ಸಂಬಂಧದಲ್ಲಿ ಇರಬೇಕು. ಇದು ಮನೆ ಕಡೆ ಯೋಗ. ಆಯ್ತಾ? ಸೊ ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.